ಹಲೋ ಎವ್ರಿವನ್. ಇವತ್ತು ಅವರೆಕಾಳು ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಇದು ನೈಸರ್ಗಿಕವಾಗಿ ಸಿಗುವಂಥ ಸಿಹಿ ಅಂಶ ಕೂಡ ಹೊಂದಿರೋವಂಥ ಅವರೆಕಾಳಿದು. ಆ್ಯಂಡ್ ಅವರೆಕಾಳು ಮಾರುಕಟ್ಟೆಗೆ ಬಂದ ಮೇಲೆ ಇದರದ್ದೇ ಹವಾ, ಪ್ರತಿಯೊಬ್ಬರು ತಗೋತಾರೆ. ಇದರಿಂದ ಪಲ್ಯ, ಪಲಾವ್, ಹಿದಕಿದ ಅವರೆಕಾಳು ಸಾರು, ಬೇಳೆ, ಈ ಥರ ಡಿಫ್ರೆಂಟ್ ರೆಸಿಪೀಸ್ ಮಾಡ್ತಾರೆ. ಇನ್ನು ಈ ಕಾಳಿನಲ್ಲಿ ವಿಟಮಿನ್ ಸಿ ಆ್ಯಂಡ್ ವಿಟಮಿನ್ ಕೆ ಕೂಡ ಇದೆ, ಫೈಬರ್ ಅಂಶ ಕೂಡ ಇದೆ ಅವರೆಕಾಳಿನಲ್ಲಿ. ಆ್ಯಂಡ್ ಇದು ಆಲ್ಮೋಸ್ಟ್ ನವೆಂಬರ್ ಮತ್ತು ಜನವರಿ ನಡುವೆ ಬರುತ್ತೆ ಮಾರ್ಕೆಟ್ಗೆ. ಇದಕ್ಕೆ ತುಂಬಾ ಪ್ರೈಸ್ ಇರುತ್ತೆ ಆ ಟೈಮಲ್ಲಿ. ಈಗ ನಾನು ಅವರೆಕಾಳನ್ನ ಒಂದು ಸ್ವಲ್ಪ ಬಿಡಿಸಿಟ್ಕೊಂಡಿರೋ ಅವರೆಕಾಳನ್ನ ಕುಕ್ಕರ್ಗೆ ಹಾಕಿಬಿಟ್ಟು ನೀರು ಹಾಕಿ ಬೇಯಿಸ್ಕೊಂಡಿದ್ದೀನಿ. ಆ್ಯಂಡ್ ತರಕಾರಿನ ಹೆಚ್ಚಿಟ್ಕೊಂಡಿದ್ದೀನಿ. ಜಾಸ್ತಿ ಏನು ತರಕಾರಿ ಯೂಸ್ ಮಾಡ್ತಾಯಿಲ್ಲ. ಟೊಮ್ಯಾಟೊ, ಆನಿಯನ್, ಹಾಗೆ ಕೊತ್ತಂಬರಿ, ಕರಿಬೇವು ಅಷ್ಟೇ. ಇವಾಗ ಒಗ್ಗರಣೆ ಹಾಕೋಬೇಕಾಗತ್ತೆ. ಒಂದು ಬಾಣಲೆ ತೊಗೊಂಡು ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು, ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಹಾಗೆ ಕರಿಬೇವು, ಕೊತ್ತಂಬರಿ ಮತ್ತು ಈರುಳ್ಳಿ ಏನು ಕಟ್ ಮಾಡಿ ಇಟ್ಕೊಂಡಿರ್ತೀವೋ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಆ್ಯಂಡ್ ಅದು ಫ್ರೈ ಆದಮೇಲೆ ಟೊಮ್ಯಾಟೊ ಹಾಕಿ, ನೀರಿನ ಅಂಶ ಇರುತ್ತಲ್ವ, ಸೊ ಅದಕ್ಕೆ. ಆಮೇಲೆ ಟೊಮೆಟೊ ಹಾಕಿಬಿಟ್ಟು ನೀಟಾಗಿ ಬಾಡಿಸಿ. ಆ್ಯಂಡ್ ಆಲ್ಮೋಸ್ಟ್ ನಿಮಗೆ ಅವರೆಕಾಳು ಅಂದ ತಕ್ಷಣ ಏನು ನೆನಪಾಗ್ಬೋದು, ಬಸವನ ಗುಡೀಲಿ ಸೊ ನಿಮ್ಗೆ ಗೊತ್ತಿರುತ್ತೆ, ಅವರೆಬೇಳೆ ಅಥವಾ ಅವರೆಕಾಳು ಮೇಳ ಅಂತ ಮಾಡ್ತಾರೆ. ಅವರೆಕಾಳು ಪಲ್ಯ, ಸಾಂಬಾರೆಲ್ಲ ತುಂಬ ಚೆನ್ನಾಗಿರುತ್ತೆ, ತಿನ್ನೋಕ್ಕೆ ಕೂಡ ಟೇಸ್ಟಾಗಿರುತ್ತೆ. ಈಗ ನಾನು ಫ್ರೈ ಆಗಿದೆ ಅರಿಶಿಣ ಪುಡಿ, ಸಾಂಬಾರು ಪುಡಿ, ನಾನು ಮೆಣಸಿನ್ಕಾಯಿ ಯೂಸ್ ಮಾಡ್ತಾಯಿಲ್ಲ, ಖಾರ ಪುಡಿ ಯೂಸ್ ಮಾಡ್ತಾಯಿದ್ದೀನಿ. ಎಲ್ಲ ಮನೆಯಲ್ಲೇ ರೆಡಿ ಮಾಡಿಸಿರೋ ಅಂಥದ್ದು. ಅರಿಶಿಣ ಪುಡಿ, ಹಾಗೆ ಖಾರ ಪುಡಿ ಮತ್ತು ಸಾಂಬಾರು ಪುಡಿ ಕೂಡ. ಇವಾಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಆ್ಯಂಡ್ ಸ್ವಲ್ಪ ಸಕ್ಕರೆ ಹಾಕ್ಕೋತಾ ಇದ್ದೀನಿ. ನಾನೆಲ್ಲ ಅಡುಗೆಗೂ ನಿಮ್ಗೆ ಹೇಳಿರ್ತೀನಿ ಸ್ವಲ್ಪ ಸಕ್ಕರೆ ಯೂಸ್ ಮಾಡ್ತೀನಿ ಅಂತ. ಅದು ಒಂಥರ ಡಿಫ್ರೆಂಟ್ ಟೇಸ್ಟೇ ಕೊಡುತ್ತೆ. ಸಕ್ಕರೆ, ಉಪ್ಪು, ಖಾರ ಎಲ್ಲ ಇದ್ರೇ ಅದು ಅಡುಗೆಗೆ ಒಂದು ರುಚಿ ಬರೋದು. ಇವಾಗ ನೀಟಾಗಿ ಕಲಿಸ್ಬಿಟ್ಟು ಅದೇನು ಅವರೆಕಾಳನ್ನ ಬೇಯಿಸ್ಕೊಂಡಿರ್ತೀವಲ್ವ ಕುಕ್ಕರಲ್ಲಿ, ಆ ಅವರೆಕಾಳನ್ನ ಅದರಲ್ಲಿ ಹಾಕ್ತಾಯಿದ್ದೀನಿ. ಹಾಕಿ ನೀರು ನಿಮಗೆ ಅದರಲ್ಲೇ ಬೇಯಿಸಿರೋ ನೀರು ಏನಿರುತ್ತೋ ಅದನ್ನೇ ಹಾಕ್ಕೊಳ್ಳಿ. ಜಾಸ್ತಿ ಬೇಕು ಅಂತ ಏನಿಲ್ಲ ನೀರು, ರಸ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನೋಡಿಕೊಂಡು. ಈಗ ನೀಟಾಗಿ ಕುದಿಸ್ಕೊಳ್ಳಿ. ಮೇಲ್ಗಡೆ ಒಂದು ಪ್ಲೇಟ್ ಮುಚ್ತಾ ಇದ್ದೀನಿ, ಬೇಗ ಕುದಿಯುತ್ತೆ ಅಂತ ಹಬೆಯಲ್ಲಿ. ಸೊ ಕುದ್ಮೇಲೆ ಓಪನ್ ಮಾಡಿಬಿಟ್ಟು ನೋಡಿ. ಆಲ್ರೆಡಿ ಕಾಳನ್ನ ಬೇಯಿಸ್ಕೊಂಡಿರೋದ್ರಿಂದ ಜಾಸ್ತಿ ಕುದಿಸೋ ಅವಶ್ಯಕತೆ ಏನಿರಲ್ಲ. ಇವಾಗ ಆಲ್ಮೋಸ್ಟ್ ಕುದ್ದಿರುತ್ತೆ. ಆ್ಯಂಡ್ ಇದು ನೋಡ್ತಿದ್ದೀರಲ್ವ, ಇವಾಗ ಥಿಕ್ನೆಸ್ ಇಲ್ಲ ಇದರಲ್ಲಿ. ಇವಾಗ ನಾನು ಇದಕ್ಕೆ ಗುರೆಳ್ಳು ಪುಡಿ ಹಾಕ್ತಾಯಿದ್ದೀನಿ. ಗುರೆಳ್ಳು ಅಥವಾ ಕುರುಶೇನಿ ಪುಡಿ ಅಂತ ನಾವು ಕರಿತೀವಿ. ಕಾಳು ಬರುತ್ತೆ ಗುರಾಳು ಅಂತ, ಬ್ಲ್ಯಾಕ್ ಕಲರ್ ಇರುತ್ತೆ. ಹಂಚಲ್ಲಿ ಇಟ್ಬಿಟ್ಟು ಹುರ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಿ. ಇದು ಸಪ್ಪೆ ಇರುತ್ತೆ. ಇದ್ರ ಚಟ್ನಿ ಕೂಡ ಮಾಡ್ತೀವಿ, ತುಂಬ ಟೇಸ್ಟಾಗಿರುತ್ತೆ. ಪಲ್ಯಕ್ಕೆಲ್ಲ ಯೂಸ್ ಮಾಡ್ತೀವಿ. ಇದು ತುಂಬ ಥಿಕ್ನೆಸ್ ಕೊಡುತ್ತೆ ಆ್ಯಂಡ್ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಅವರೆಕಾಳನ್ನ ನಾವು ಹೊಲದಲ್ಲಿ ಬೆಳೆದ ಮೇಲೆ ಒಣಗಿಸಿ ಇಟ್ಟರೆ ನೀವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೋಬೋದು ಫ್ರಿಜ್ಜಲ್ಲಿ, ಅಥವಾ ಹಾಗೇ ಹುಳ ಆಗದೆ ಇರೋ ಥರ ಪೌಡರ್ ಮಿಕ್ಸ್ ಮಾಡಿಬಿಟ್ಟು ಇಟ್ಕೊಂಡ್ರೆ ಏನೂ ಆಗಲ್ಲ. ಒಣಗಿರೋ ಅವರೆಕಾಳನ್ನ ರಾತ್ರಿ ನೆನೆಸಿಟ್ಬಿಟ್ಟು ಬೆಳಗ್ಗೆ ಟೈಮು ಒಂದು ಸ್ವಲ್ಪ ಕುದಿಸ್ಕೊಂಡ್ಬಿಟ್ಟು ಪಲ್ಯ ಕೂಡ ಮಾಡ್ಕೋಬೋದು. ಇವಾಗ ಅವರೆಕಾಳು ಪಲ್ಯ ರೆಡಿಯಾಗಿದೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.